ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಈ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೇ ಜಾಸ್ತಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಈಗ ನಾವು ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಈ ಒಂದು ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ದಿ ನಂಬರ್ ಆಫ್ ಗ್ರೂಪ್ಸ್ ಅಂಡ್ ಪೀರಿಯಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಅಂಡ್ ಟೇಬಲ್ ರೆಸ್ಪೆಕ್ಟಿವ್ಲಿ. ದ ನಂಬರ್ ಆಫ್ ಗ್ರೂಪ್ಸ್ ಅಂಡ್ ಪೀರಿಯಡ್ಸ್ ಅಂದ್ರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇರುವಂತಹ ನಂಬರ್ ಆಫ್ ಗ್ರೂಪ್ಸ್ ಮತ್ತೆ ಪೀರಿಯಡ್ಸ್ ಎಷ್ಟು. ಗ್ರೂಪ್ಸ್ ಬಂದು 18 ಅಂಡ್ ಪೀರಿಯಡ್ಸ್ ಬಂದು 7. ಸೊ 18 and 7 ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಲಿಮೆಂಟ್ ಎಕ್ಸ್ ಇಸ್ 2, 8, 8, 1. The electronic configuration of the element Y ಬಂದ್ಬಿಟ್ಟು that is 2, 8, 7. Then the type of bond formed between these two elements. ಹಾಗಾದ್ರೆ ಈ X ಮತ್ತೆ Y ಇವೆರಡರ ನಡುವೆ ಇರುವಂತ ಟೈಪ್ ಆಫ್ ಬಾಂಡ್ ಯಾವುದು ಅಂತ ಕೇಳಿದರೆ that is ionic bond. Okay. The atomic numbers of elements A, B, C, D are 3, 9, 4, 8 respectively. Elements having metallic nature among these. ಇದರಲ್ಲಿ ಯಾವ ಎಲಿಮೆಂಟ್ಸ್ ಮೆಟಾಲಿಕ್ ನೇಚರ್ ಅನ್ನ ಒಳಗೊಂಡಿದೆ ಅಂತ ಇದೆ. ಓಕೆ, ದಟ್ ಈಸ್ 3 ಮತ್ತೆ 4. ಓಕೆ, ತ್ರೀ ಮತ್ತೆ 4. ಇಲ್ಲಿ 3 ಯಾವುದು? 3 ಬಂದ್ಬಿಟ್ಟು ದಟ್ ಇಸ್ ಲಿಥಿಯಂ. ಓಕೆ, 3 ಬಂದ್ಬಿಟ್ಟು ಲಿಥಿಯಂ. 4 ಬಂದ್ಬಿಟ್ಟು ಪೊಟ್ಯಾಷಿಯಂ. ಓಕೆ, ಪೊಟ್ಯಾಷಿಯಂ. ಆಮೇಲೆ ಈ 9 ಏನಿದೆಯಲ್ಲ ಇದು ಫ್ಲೋರಿನ್ ಆಗುತ್ತೆ. ಓಕೆ, 9 ಏನಿದೆ ಇದು ಫ್ಲೋರಿನ್. ಓಕೆ, 8 ಆಕ್ಸಿಜನ್. ಸೊ ಈ 9 ಮತ್ತೆ 8 ಇವೆಲ್ಲ ಏನು ನೋಬಲ್ ಗ್ಯಾಸಸ್. ಸೊ ಹಾಗಾಗಿ ಮೆಟಾಲಿಕ್ ನೇಚರ್ ಅನ್ನ ಒಳಗೊಂಡಿರೋದು 3 ಮತ್ತೆ 4 ಅಂದ್ರೇನು ಲಿಥಿಯಂ ಮತ್ತೆ ಪೊಟ್ಯಾಷಿಯಂ. In modern periodic table, as we move from left to right along the period, the atomic size of the elements ಏನಾಗುತ್ತೆ, atomic size decrease ಆಗ್ತಾ ಹೋಗುತ್ತೆ. In periodic table and the modern periodic table, as we move from left to right, the metallic property of the elements ಏನಾಗುತ್ತೆ, metallic property. ಓಕೆ, ನೋಡಿ ಇಲ್ಲಿ ಇವೆರಡನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ we move from left to right along the period. Okay, along the period left to right. Along the period left to right along the period atomic size ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. As we move from left to right, metallic property of the elements ಏನಾಗುತ್ತೆ, ಮೆಟಾಲಿಕ್ ಪ್ರಾಪರ್ಟಿ ಆಫ್ ದಿ ಎಲಿಮೆಂಟ್ ಕೂಡ ಅಂದ್ರೆ ಎಲಿಮೆಂಟ್ಸ್ ನ ಮೆಟಾಲಿಕ್ ಪ್ರಾಪರ್ಟಿ ಕೂಡ ಡಿಕ್ರೀಸ್ ಆಗುತ್ತೆ. ಓಕೆ, ಇವೆರಡನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದ ಸೈಂಟಿಸ್ಟ್ ಹೂ ಪ್ರಪೋಸ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅನ್ನ ದಟ್ ಇಸ್ ಹೆನ್ರಿ ಮೋಸ್ಲೆ ಅವರು. ಓಕೆ, ದ ನಂಬರ್ ಆಫ್ ವೇಲೆನ್ಸಿ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ನೈಟ್ರೋಜನ್. ನೈಟ್ರೋಜನ್ ಅಲ್ಲಿ ಇರುವಂತಹ ವೇಲೆನ್ಸಿ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನೈಟ್ರೋಜನ್ ಬಂದ್ಬಿಟ್ಟು 7. ಓಕೆ, 7. ಸೊ ಅದ್ರದ್ದು ನೋಡ್ತಾ ಹೋದ್ರೆ ನೋಡಿ, ಮೊದಲನೇ ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ, ಎಲ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್, ಅದರಲ್ಲಿ ಅಂದ್ರೆ 2, 3, 4, 5, 6, 7. ಸೊ ಎಷ್ಟು ಉಳಿದ್ವು? 3, 4, 5. ಸೊ 5 is the right answer. Element X forms a chloride with the formula XCl2, which is a solid with a high melting point. X would most likely be
in the same group of the periodic table. And one more thing, ನಾನು ಇಲ್ಲಿ ಹೇಳ್ತಾ ನಿಮ್ಗೆ ಎಸ್ ಇಲ್ಲಿ 394 ಇಲ್ಲಿ ನೋಬಲ್ ಗ್ಯಾಸ್ ಅಂತ ಹೇಳ್ದಂಗಾದೆ ಅಲ್ವಾ? ನೋ, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್ ಇವು ಮಾತ್ರ ಏನು ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಇವು ಮೆಟಲಾಯ್ಡ್ಸ್, ಯಾವುದು ಆಕ್ಸಿಜನ್ ಮತ್ತೆ ಫ್ಲೋರಿನ್. ಓಕೆ, element X forms a chloride with the formula XCl2, which is a solid with high melting point. X would most likely be in the same group of the periodic table as magnesium. Okay, the law of octaves was found to be applicable to elements calcium ge adu apply agutte. According to Mendeleev's periodic law, the elements were arranged in the periodic table in the order of anta ide. According to Mendeleev's periodic table, elements were arranged in the periodic table in the order of increasing atomic masses. Okay, in Mendeleev's periodic table, gaps were left for the elements to be discovered later. Which of the following elements found a place in the periodic table later? adyavdu ant helidre, that is germanium. Okay, where would you locate the element with the electronic configuration 2, 8 in the modern periodic table? adu ellide group 18 alli ನಾವು ಕಾಣಬಹುದು. An element which is an essential constituent of all organic compounds belong to. An element which is essential constituent, ಎಲ್ಲ organic compounds ಗೆ essential constituent ಆಗಿರುವಂತಹ ಎಲಿಮೆಂಟ್ ಯಾವ ಗ್ರೂಪ್ ಅಲ್ಲಿ ಇದೆ? ದಟ್ ಇಸ್ ಗ್ರೂಪ್ 14. ಓಕೆ, ಅವೆಲ್ಲ ಗ್ರೂಪ್ 14 ಅಲ್ಲಿ ಕಾಣಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಔಟರ್ ಮೋಸ್ಟ್ ಶೆಲ್ ಫಾರ್ ಎಲಿಮೆಂಟ್ಸ್ ಆಫ್ ಪೀರಿಯಡ್? ಎಲಿಮೆಂಟ್ಸ್ ಆಫ್ ಪೀರಿಯಡ್ 2 ಅಂದ್ರೆ ಪೀರಿಯಡ್ ಅಂದ್ರೆ ಸೆಕೆಂಡ್ ಪೀರಿಯಡ್ ಅಲ್ಲಿ ಕಂಡು ಬರುವಂತಹ ಎಲಿಮೆಂಟ್ಸ್ ಏನಿರುತ್ತೆ, ಆಲ್ಮೋಸ್ಟ್ ಎಲ್ಲವೂ ಕೂಡ ಔಟರ್ ಮೋಸ್ಟ್ ಯಾವ ಶೆಲ್ ಅನ್ನ ಒಳಗೊಂಡಿರುತ್ತೆ? ದಟ್ ಇಸ್ ಎಲ್ ಶೆಲ್. ಓಕೆ, ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಅವು ಆಲ್ಮೋಸ್ಟ್ ಎಲ್ ಶೆಲ್ ಮೀನ್ಸ್ 8 ಎಲೆಕ್ಟ್ರಾನ್ಸ್ ಒಳಗಡೆನೆ ಅದರ ಒಂದು ಔಟರ್ ಮೋಸ್ಟ್ valence electrons irutte. Which one of the following elements exhibit maximum number of valency electrons? Maximum number of valency electrons anna olagondiruvanthadu phosphorus. Which among the following elements has the largest atomic radii? Nodi, this is very important. Atomic radii ಏನide ಅದರಲ್ಲಿ largest atomic radii ಅನ್ನು ಒಳಗೊಂಡಿರುವಂತದ್ದು potassium. Okay, which one of the following elements would lose an electron easily? ತುಂಬಾ ಬೇಗ ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ಳೋದು ಕೂಡ ಪೊಟ್ಯಾಷಿಯಂ. ನೋಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಲಾರ್ಜೆಸ್ಟ್ ಆಟೋಮಿಕ್ ರೇಡಿಯೈ ಅನ್ನು ಒಳಗೊಂಡಿರೋದು ಕೂಡ ಪೊಟ್ಯಾಷಿಯಂ, ಆಮೇಲೆ ಎಲೆಕ್ಟ್ರಾನ್ ಅನ್ನ ಈಸಿಯಾಗಿ ಕಳ್ಕೊಳ್ಳೋದು ಕೂಡ ಪೊಟ್ಯಾಷಿಯಂ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಲಾಸ್ ಅನ್ ಎಲೆಕ್ಟ್ರಾನ್ ಈಸಿಲಿ? ನೋಡಿ, ತುಂಬಾ ಬೇಗ ಈಸಿಯಾಗಿ ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ಳೋದು ಪೊಟ್ಯಾಷಿಯಂ. ಅಷ್ಟು ಈಸಿಯಾಗಿ ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ಳದೆ ಇರೋದು ಯಾವುದು ಅಂದ್ರೆ ದಟ್ ಇಸ್ ಫ್ಲೋರಿನ್. ಓಕೆ, ವಾಟ್ ಟೈಪ್ ಆಫ್ ಆಕ್ಸೈಡ್ ವುಡ್ ಎಕೋ ಅಲ್ಯೂಮಿನಿಯಂ ಫಾರ್ಮ್? ಎಕೋ ಅಲ್ಯೂಮಿನಿಯಂ ಫಾರ್ಮ್ ದಟ್ ಇಸ್ E2O3. ಇದನ್ನ ಈ ಫಾರ್ಮ್ ಅಲ್ಲಿ ತೋರಿಸಿದ್ರು. 3 ಎಲಿಮೆಂಟ್ಸ್ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ ಇವೆಲ್ಲ ಏನು? ಮೆಟಲಾಯ್ಡ್ಸ್. ಓಕೆ, ಆನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ಎ ಶಾರ್ಟ್ ಪೀರಿಯಡ್ ದ ವೇಲೆನ್ಸಿ ಆಫ್ ಎಲಿಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್ ಏನಾಗ್ತಾ ಹೋಗುತ್ತೆ? ಫಸ್ಟ್ ಇನ್ಕ್ರೀಸ್ ಆಗುತ್ತೆ ಫ್ರಮ್ 1 to 4, ಆಮೇಲೆ ಡಿಕ್ರೀಸ್ ಆಗುತ್ತೆ 4 to 1. ಓಕೆ, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇಸ್ ಬೇಸ್ಡ್ ಆನ್, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಯಾವಾಗ್ಲೂ ಇದು ಬೇಸ್ ಆಗಿರೋದು ಆಟೋಮಿಕ್ ನಂಬರ್ ಮೇಲೆ. ಓಕೆ, ಅಂಡ್ ಅದೇ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ ಆಟೋಮಿಕ್ ಮಾಸ್ ಮೇಲೆ ಡಿಪೆಂಡ್ ಆಗಿತ್ತು. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಎ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಟ್ರೆಂಡ್ಸ್ ವೆನ್ ಗೋಯಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಅಕ್ರಾಸ್ ದ ಪೀರಿಯಡ್ಸ್ ಆಫ್ periodic table? That is, the atoms lost their electrons more easily. Okay, element X forms chloride with the formula XCl2, which is a solid with a high melting point. X would most likely to be in the same group of the periodic table as anta kelidare, that is magnesium. Okay, because it is most likely to be in the same group of the periodic table as magnesium. An atom has electronic configuration 287. Okay, the atomic number of this element ಏನು 10 ಅಂದ್ರೆ 17. So atomic number of the number of this element is 17 ಆಗುತ್ತೆ. Mendeleev used these as criteria in his periodic table. ಇವನ್ನ ಕ್ರೈಟೀರಿಯಾ ಆಗಿ ಯೂಸ್ ಮಾಡ್ತಾರೆ periodic table ಅಲ್ಲಿ, that is
hydrides and oxides. Okay, this is very, very, very important. Hydrides ಮತ್ತೆ oxides. Identify the formula that does not represent the triad. Triad ಅನ್ನ ತೋರಿಸದೇ ಇರುವಂತ ಫಾರ್ಮುಲಾ ಯಾವುದು? Does not represent the triads. Okay. ಇಲ್ಲಿ ನೋಡಿ a plus c by 2 is equal to b. ಇಲ್ಲಿ a minus c is equal to 2b ಇದೆಯಲ್ಲ, ಇದು does not represent triad. ಇನ್ ಮಿಕ್ಕಿರವೆಲ್ಲವೂ ಕೂಡ triad ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬೇಕಾದ್ರೆ ನೀವು ಅಲ್ಲಿ a b c ಈ ಒಂದು ಇದಕ್ಕೆ ನೀವು ಯಾವುದೇ ಒಂದು ನಂಬರ್ ಅನ್ನ ಹಾಕೊಂಡು ಟ್ರೈ ಮಾಡಬಹುದು. Which of the following is correct increasing order of the atomic radii of the elements oxygen, fluorine and nitrogen? ನೋಡಿ, ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ atomic radii. ಹೈಯೆಸ್ಟ್ atomic radii, ಲಾರ್ಜೆಸ್ಟ್ atomic radii ಯಾವುದು? ಪೊಟ್ಯಾಷಿಯಂ. ಓಕೆ, ಇಲ್ಲಿ atomic radii ಇದು ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ದಾರೆ. ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ದಾರೆ. ಇದಕ್ಕಿಂತ ಸ್ಟ್ರಾಂಗು ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳಿದ್ದಾರೆ. ಸೊ ಎಫ್ ಆದ್ಮೇಲೆ ಓ ಬರುತ್ತೆ, ಓ ಆದ್ಮೇಲೆ ಎನ್ ಬರುತ್ತೆ. ಇದು ಇದಕ್ಕಿಂತ ಕಡಿಮೆ ಹೊಂದಿರುತ್ತೆ, ಇದು ಇದಕ್ಕಿಂತಾನು ಇಟ್ ಈಸ್ ಫ್ಲೋರಿನ್ ಈಸ್ ಲೆಸ್ ದ್ಯಾನ್ oxygen and oxygen is less than nitrogen. The elements A, B, C belong to group 2, 14, 16 respectively. Which of the elements will form covalent bonds? Covalent bonds ಅನ್ನ ಫಾರ್ಮ್ ಮಾಡುವಂತದ್ದು ಯಾವುದು ಅಂತ ಕೇಳಿದರೆ, that is B and C. An element X belongs to the third period and first group of the periodic table. What is the number of valency electrons in this atom? That is 1. An element M is in group 13th of the periodic table. The formula of its oxide is, that is M2O3. Observe the table and identify the formula of oxide of lithium ಅಂತ ಇದೆ. Identify formula of oxide of lithium ಅಂದ್ರೆ lithium oxide, that is LiO. Okay. In the second period, the most metallic element is, andre nodi most metallic element bandibiಟ್ಟು that is lithium. It is with the least nuclear charge. Okay. Electronic configuration of carbon bandibiಟ್ಟು that is 6, 2, 4. The number of valency electrons found in the element with atomic number 19 ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಅದು 1 ಉಳಿಯುತ್ತೆ. ಬೇಕಾದ್ರೆ KLMN ಶೆಲ್ ಅನ್ನ ಯೂಸ್ ಮಾಡಿ ನೋಡಿ. A, B, C, D, E are the elements belongs to group 1, 2, 13, 14, 16 respectively. Most electronegative element in the group ಬಂದ್ಬಿಟ್ಟು that is E ಆಗಿರುತ್ತೆ. ಅಂದ್ರೆ 16 ಏನಿದೆಯಲ್ಲ, 16 atomic number ಅನ್ನ ಒಳಗೊಂಡಿರುವಂತಹ ಎಲಿಮೆಂಟ್. Correct arrangement of the elements according to increasing order of their nuclear charge is ಈ ರೀತಿ ಆಗಿರುತ್ತೆ. Identify the element that has the tendency to lose the electrons most easily. ಯಾವುದು ತುಂಬಾ ಬೇಗ ಕಳ್ಕೊಳ್ಳೋದು? that is K. The metal M is the 13th group of the periodic table. Its oxide formula and valency ಬಂದ್ಬಿಟ್ಟು M2O3 ಮತ್ತೆ valency ಬಂದ್ಬಿಟ್ಟು 3 ಆಗಿರುತ್ತೆ. Consider the elements 20 Ca, 80, 18 Ar, 16 S, 4 Be, 2 He. Which of the above elements would you expect to be in group 16th of the periodic table? That is O8 and S16. Okay. In the modern periodic table, which elements are completely filled with electrons? That is helium, neon, argon, krypton, iವೆಲ್ಲ noble gases. They are completely filled. With electrons ಅಂತ ಹೇಳ್ತೀವಿ. ಅಂದ್ರೆ outermost shell ಅಲ್ಲಿ 8 electrons fill up ಆಗಿರುತ್ತೆ. Identify the element E with 2 shells and forms magnesium compound with a formula MgE. ಯಾವುದು? That is oxygen. Okay. In the modern periodic table, eca aluminum can placed in the group. ನೋಡ್ರಿ, modern periodic table ಅಲ್ಲಿ ಪ್ರೆಸೆಂಟ್ ಇರುವಂತಹ modern periodic table ಅಲ್ಲಿ eca aluminum ಅನ್ನ ಯಾವ ಗ್ರೂಪ್ ಗೆ ಸೇರಿಸಿದ್ದಾರೆ? that is in group 13 ಅಲ್ಲಿ ಆ ಒಂದು eca aluminum ಅನ್ನ ನಾವು ನೋಡಬಹುದು. The element with 3 shells having 4 electrons in its valency shell is, element with 3 shells ಅಂದ್ರೆ ಅಲ್ಲಿ 3 shells ಇರುತ್ತೆ, having 4 electrons and its valency shell is ಅಂತ ಕೇಳಿದ್ರೆ ಅದೇನಾಗುತ್ತೆ?
ತ್ರೀ ಶೆಲ್ಸ್ ಅಂದ್ರೆ ಏನು? KLM ಶೆಲ್ ಅನ್ನ ಒಳಗೊಂಡಿದೆ. ಅದರ ವೇಲೆನ್ಸಿ ಎಷ್ಟಿದೆ? ವೇಲೆನ್ಸಿ ಎಷ್ಟಿದೆ? 4 ಎಲೆಕ್ಟ್ರಾನ್ಸ್. ಔಟರ್ ಮೋಸ್ಟ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಸೊ ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್, ಎಲ್ ಫಿಲಪ್ ಆಗ್ಬೇಕಾಗಿರೋದು 8 ಎಲೆಕ್ಟ್ರಾನ್ಸ್. ಇಲ್ಲಿ ಎಂ ಶೆಲ್ ಅಲ್ಲಿ 3 ಶೆಲ್ಸ್ ಅಲ್ವಾ? ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್. ಓಕೆ, 3 ಶೆಲ್ಸ್ ಅಂದ್ರೆ KLM ಶೆಲ್. ಓಕೆ, ಆ ಒಂದು 4 ಎಲೆಕ್ಟ್ರಾನ್ ಇನ್ ಇಟ್ಸ್ ವೇಲೆನ್ಸಿ ಶೆಲ್. 4 ಎಲೆಕ್ಟ್ರಾನ್ಸ್ ಇದೆ. ಸೊ 10 ಪ್ಲಸ್ 4 ಎಷ್ಟಾಗುತ್ತೆ? 14 ಆಗುತ್ತೆ. 14 ಈಸ್ ಎಲಿಮೆಂಟ್, ಅಟೋಮಿಕ್ ನಂಬರ್ 14 ಅಂದ್ರೆ ಅದು ಸಿಲಿಕಾನ್. ಸೊ ಸಿಲಿಕಾನ್ ಇಸ್ ದ ರೈಟ್ ಆನ್ಸರ್. ದ ಎಲಿಮೆಂಟ್ ವಿತ್ 2 ಶೆಲ್ಸ್ ಮತ್ತೆ ಅಂದ್ರೆ ಕೆ ಮತ್ತೆ ಎಲ್ ಲಾಸಸ್ 3 ಎಲೆಕ್ಟ್ರಾನ್ಸ್ ಫ್ರಮ್ ಇಟ್ಸ್ ವೇಲೆನ್ಸಿ ಶೆಲ್. ನೋಡಿ, 3 ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ಳುತ್ತೆ ಫ್ರಮ್ ಇಟ್ಸ್ ವೇಲೆನ್ಸಿ ಶೆಲ್. ಹಾಗಾದ್ರೆ ಅದು ಯಾವುದು? ದಟ್ ಈಸ್ ಬೋರಾನ್. ಓಕೆ, ಇದು ಕೆ ಮತ್ತೆ ಎಲ್ ಶೆಲ್ ಅನ್ನ ಒಳಗೊಂಡಿದೆ. ಇದರಲ್ಲಿ 2, ಆಮೇಲೆ ಎಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್. ಹೌದಲ್ವಾ? 8 ಇರಬೇಕು. ಬಟ್ 3 ಎಲೆಕ್ಟ್ರಾನ್ಸ್ ಫ್ರಮ್ ಇಟ್ಸ್ ವೇಲೆನ್ಸಿ ಶೆಲ್. ಅಂದ್ರೆ 8 ಅಲ್ಲಿ 8 ಮೈನಸ್ 3 ಅಂದ್ರೆ ಎಷ್ಟು? ಲಾಸಸ್ 3 ಎಲೆಕ್ಟ್ರಾನ್ಸ್. ಓಕೆ, ಎಸ್ ಅಂದ್ರೆ ಏನು? ಕೆ ಶೆಲ್ ಅಲ್ಲಿ 2, ಆಮೇಲೆ ಎಲ್ ಶೆಲ್ ಅಲ್ಲಿ ಲಾಸಸ್ 3 ಎಲೆಕ್ಟ್ರಾನ್ಸ್ ಫ್ರಮ್ ಇಟ್ಸ್ ವೇಲೆನ್ಸಿ ಶೆಲ್. ಸೊ ದಟ್ ಎಷ್ಟಾಗುತ್ತೆ? 3 ಆಗುತ್ತೆ. ಸೊ 2 plus 3 5. ಸೊ 5 is boron. The element that has electrons twice as many electrons in its second shell as in its first shell, that is carbon. In the given table, formula of the compound formed between B and D. B ಮತ್ತೆ ಡಿ ಇವೆರಡರ ನಡುವೆ ಯಾವ ಒಂದು ಫಾರ್ಮುಲಾ? ದಟ್ ಈಸ್ DB. ಓಕೆ, ಇನ್ ದ ಅಬೌವ್ ಟೇಬಲ್ ಮೋಸ್ಟ್ ನಾನ್ ಮೆಟಾಲಿಕ್ ಎಲಿಮೆಂಟ್ ಈಸ್. ನೋಡಿ, ಇದರಲ್ಲಿ ಇರುವಂತಹ ನಾನ್ ಮೆಟಾಲಿಕ್ ಎಲಿಮೆಂಟ್ ಯಾವುದು ಅಂತ ಹೇಳಿದ್ರೆ ಕಾರ್ಬನ್. ಮೋಸ್ಟ್ ಮೆಟಾಲಿಕ್ ಎಲಿಮೆಂಟ್ ಬಂದ್ಬಿಟ್ಟು ಫ್ಲೋರಿನ್. ಓಕೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಫೌಂಡ್ ಇನ್ ದ ಸೆಕೆಂಡ್ ಅಂಡ್ ಥರ್ಡ್ ಪೀರಿಯಡ್ ಬಂದ್ಬಿಟ್ಟು ನೋಡಿ, ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಸೆಕೆಂಡ್ ಮತ್ತೆ ಥರ್ಡ್ ಪೀರಿಯಡ್ ಅಲ್ಲಿ ಕಂಡು ಬರುವಂತಹ, ಅಂದ್ರೆ ಇವಾಗ ಪೀರಿಯಡ್ಸ್ ಎಷ್ಟಿದಾವೆ? 7 ಪೀರಿಯಡ್ಸ್ ಅಲ್ವಾ? ಈ 7 ಪೀರಿಯಡ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಕಂಡು ಬರೋದು ಸೆಕೆಂಡ್ ಅಂಡ್ ಥರ್ಡ್ ಪೀರಿಯಡ್ ಅಲ್ಲಿ 8 and 8. ಅಂದ್ರೆ ಸೆಕೆಂಡ್ ಪೀರಿಯಡ್ ಅಲ್ಲೂ 8 ಎಲಿಮೆಂಟ್ಸ್, ಥರ್ಡ್ ಪೀರಿಯಡ್ ಅಲ್ಲೂ ಕೂಡ 8 ಎಲಿಮೆಂಟ್ಸ್. ಓಕೆ, ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ 8 ನಂಬರ್ ಆಫ್ ಎಲಿಮೆಂಟ್ಸ್ ಕಂಡು ಬರುತ್ತೆ. ಓಕೆ, A+C/2 is equal to B can be related to the law triad law. ಯಾರ ಒಂದು ಟ್ರಯಾಡ್ ಲಾ? ಡೊಬ್ರಿನಸ್ ಲಾ ಆಫ್ ಟ್ರಯಾಡ್. ಓಕೆ, A+C/2 is equal to B. In Newland's periodic table, the elements kept in the same slot are, ಅಂದ್ರೆ ನ್ಯೂಲ್ಯಾಂಡ್ಸ್ ರವರ ಆಕ್ಟೇವ್ಸ್ ಲಾ ಏನ್ ಹೇಳಿದ್ರು,
ಅದರಲ್ಲಿ ಸೇಮ್ ಸ್ಲಾಟ್ ಅಲ್ಲಿ ಇಟ್ಟಿದ್ದಂತಹ ಎಲಿಮೆಂಟ್ಸ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಕೋಬಾಲ್ಟ್ ಅಂಡ್ ನಿಕ್ಕಲ್. ಓಕೆ, ಕೋಬಾಲ್ಟ್ ಮತ್ತೆ ನಿಕ್ಕಲ್. ಓಕೆ, ಇಲ್ಲಿಯವರೆಗೂ ಇಷ್ಟು ಪ್ರಶ್ನೆಗಳನ್ನ ನಾವು ನೋಡಿದೀವಿ. 52 MCQs. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದ್ರ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.